ನೀನು ಏನೇನು ಕ್ವಶನ್ ಕೇಳ್ಬೇಡ ನಂಗೆ. ಎಂತದೂ ಇಲ್ಲ, ತುಂಬಾ ಈಸಿ ಆಗಿರೋದು ಕಾಮಿಡಿ ಕ್ವಶನ್ಸ್. ಅದಕ್ಕೆ ಆನ್ಸರ್ ಹೇಳು ಸಾಕು. ರೆಡಿ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ರೆಡಿ? ಇಲ್ಲಿ ನೋಡಕ್ ಹೋಗ್ಬೇಡ ಆಯ್ತಾ. ಇಬ್ರಿಗೂ ಕ್ವಶನ್ ಕೇಳ್ತಾ ಇರೋದು. ಬೇಬಿ ನಿಂಗೂ ಗೊತ್ತಿಲ್ಲ ಕ್ವಶನ್ಸ್ಗಳು. ಬೆಂಗಳೂರಿಂದ ಅಮ್ಮ, ಈಗ ಬೆಂಗಳೂರಿಂದ ಗೋವಾಗೆ ಫ್ಲೈಟ್ ಅಲ್ಲಿ ಹೋಗಕ್ಕೆ 1.5 ಗಂಟೆ ತಗೊಳತ್ತೆ. ಅದೇ ಫ್ಲೈಟ್ ಅಲ್ಲಿ ಗೋವಾದಿಂದ ವಾಪಸ್ ಬೆಂಗಳೂರಿಗೆ ಬರಕ್ಕೆ ಏನಕ್ಕೆ 90 ನಿಮಿಷ ತಗೊಳತ್ತೆ? ಅದು ಈಸಿ ಆನ್ಸರ್. ಸೇಮ್. ಗೊತ್ತಿತ್ತ ನಿಂಗೆ? ಗೊತ್ತಿತ್ತು. ಹಾಗಾದ್ರೆ ತುಂಬಾ ಈಸಿ ಕೇಳಿದ್ನ. ಓಕೆ, 2ನೇ ಕ್ವಶನ್. ಅಮ್ಮ, ನೀನ್ ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀಯ. ನಿನ್ ಕಣ್ಣು ಮುಂದೆ 5,000 ರೂಪಾಯಿ, 1,000 ರೂಪಾಯಿ ಇರತ್ತೆ. ನೀನ್ ಯಾವ್ದನ್ನ ತಗೊಳ್ತೀಯ? 5,000 ರೂಪಾಯಿ. ನಾನು 2 ತಗೊಂತೀನಿ. 5,000 ರೂಪಾಯಿ ತಗೊಂಡು 1,000 ರೂಪಾಯಿ ತಗೊಂಡು 1,000 ರೂಪಾಯಿ ನೋಟ ಇಲ್ವಲ್ಲ? 5,000 ನೋಟ್ ಇದೆಯಾ? ಮುಂದೆ 5,000, 1,000 ನೋಟ್ ಇದ್ರೆ ಎರಡನ್ನೂ ತಗೊಳ್ತಾರೆ. ಅಂದ್ರೆ 5,000 ಮಾತ್ರ ತಗೊಂಡೋಗ್ತಾರೆ. 1,000 ರೂಪಾಯಿ ನೋಟ್ ಇಲ್ವಲ್ಲ? ನೀನೊಂದು ಆನ್ಸರ್ ಹೇಳಿದ್ರೆ ಅವಳೊಂದು ಆನ್ಸರ್ ಹೇಳೋದು. ಓಕೆ, ಈಗ 3ನೇದು. ರಾಹುಲ್ ಅವ್ರ ಅಪ್ಪಂಗೆ 3 ಜನ ಮಕ್ಕಳು. ಮೊದಲನೇ ಒಂದು ಹೆಸರು ಭರತ್, 2ನೇ ಒಂದು ಹೆಸರು ಶರತ್, 3ನೇ ಒಂದು ಹೆಸರು ಏನು? ರಾಹುಲ್. ಏನ್ ನಮ್ಮ ಅಮ್ಮಂಗೆ ಎಲ್ಲ ಆನ್ಸರ್ ಗೊತ್ತನ್ಸುತ್ತೆ. ನಿಂಗೆ ಯೋಚನೆ ಮಾಡ್ತಿದ್ದ? ಆಯ್ತು, 3 ಆನ್ಸರ್ ಮುಗಿದ್. ಏನ್ ತುಂಬಾ ಈಸಿ ಆಯ್ತಾ? ಆಯ್ತು, 4ನೇ ಕ್ವಶನ್. ಅಮ್ಮ, ನೀನು ಕಾರಲ್ಲಿ ಸ್ಪೀಡ್ ಆಗಿ ಹೋಗ್ತಾ ಇರ್ತೀಯ. ಸಕ್ಕ ಸ್ಪೀಡ್ ಆಗಿ ಹೋಗ್ತಾ ಇರ್ತೀಯ, ಓಡಿಸ್ಕೊಂಡು ಹೋಗ್ತಾ ಇರ್ತೀಯ ಸ್ಪೀಡ್ ಆಗಿ. ಆಯ್ತು, ನೀವು ಓಡಿಸ್ಕೊಂಡು ಹೋಗ್ತಾ ಇದ್ಯಾ. ನಿನ್ ಮುಂದ್ಗಡೆ ಒಂದ್ ಅಜ್ಜಿ ಇರುತ್ತೆ, ಇನ್ನೊಂದ್ ಕಡೆ ನಾಯಿ ಇರುತ್ತೆ. ನೀನ್ ಯಾರಿಗೆ ಹೊಡಿತೀಯ? ಸ್ಪೀಡ್ ಆಗಿ ಕಾರಲ್ಲಿ ಹೋಗ್ತಾ ಇರ್ತೀಯ, ನಿನ್ ಮುಂದ್ಗಡೆ ಅಜ್ಜಿ ಇರುತ್ತೆ, ಈ ಕಡೆ ನಾಯಿ ಇರುತ್ತೆ. ನೀನ್ ಯಾರಿಗೆ ಹೊಡಿತೀಯ? ನಾನ್ ಮಧ್ಯದಲ್ಲಿ ಹೋಗ್ತೇನೆ. ನಿನ್ ಮುಂದೆನೆ ಇದಾರೆ, ನಿನ್ ಫ್ರೆಂಡ್ ಅಲ್ಲೇ ಆಯ್ತಾ, ನಿನ್ ಫ್ರೆಂಡ್ ಅಲ್ಲೇ ಇದಾರೆ. ನೀನ್ ಸೈಡ್ ಎಲ್ಲ ಹೋಗಕ್ಕಲ್ಲ, ಒಂದೇ ರೋಡ್. ಅಜ್ಜಿ ಬರ್ತಿರ್ತಾರೆ, ನಾಯಿ ಬರ್ತಿರ್ತಾರೆ. ನೀನ್ ಕಾರ್ ಸ್ಪೀಡ್ ಹೋಗ್ತಿರ್ತೀಯ, ಏನ್ ಹೊಡಿತೀಯ? ಯಾರಿಗೆ ಹೊಡಿತೀಯ? ನಾನು ಬ್ರೇಕ್ ಹೊಡಿತೀನಿ. ಅಜ್ಜಿ ಹಿಂಗ್ ಹೋಗ್ತಾ ಇರ್ತಾರೆ, ಸೈಡಿಗೆ ಹೋಗ್ಬಿಡ್ತಾನೆ. ಬ್ರೇಕ್ ಹೋಗು. ಬೇಬಿ, ನೀನೇ ಆನ್ಸರ್ ಬಿಟ್ಟೆ? ನೀನ್ 2, ಅಮ್ಮನ 2. ಲಾಸ್ಟ್ ಕ್ವಶನ್, 5ನೇ ಕ್ವಶನ್. ಲಾಸ್ಟ್ ಕ್ವಶನ್. ಇದಕ್ಕೆ ಯಾರು ಆನ್ಸರ್ ಹೇಳ್ತಾರೆ ನೋಡೋಣ. ಚಳಿಗಾಲ, ಸಿಕ್ಕಾಪಟ್ಟೆ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಸಿಕ್ಕಾಪಟ್ಟೆ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಏನಾಗುತ್ತೆ? ಐಸ್ ಕ್ರೀಮ್ ತಿಂದ್ರೆ ಕರ್ಗೋಗುತ್ತೆ ಅಷ್ಟೇ. ಐಸ್ ಕ್ರೀಮ್ ಕರ್ಗೋಗುತ್ತೆ? ತಿಂದ್ಬಿಟ್ರೆ ಕರ್ಗೋಗುತ್ತೆ. ಎಲ್ಲಿ? ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗತ್ತೆ? ಏನಾಗುತ್ತೆ? ಖುಷಿ ಆಗುತ್ತೆ. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಐಸ್ ಕ್ರೀಮ್ ಖಾಲಿ ಆಗತ್ತೆ. ಒಂದೇ ಒಂದು ಕ್ವಶನ್ ಹೇಳಿರ್ಲಿಲ್ಲ. ಫಸ್ಟಲ್ಲಿ ಆನ್ಸರ್ ಗೊತ್ತಾಯ್ತಲ್ಲ, ಆಮೇಲೆ ಎಲ್ಲ ಅದೇ ತರ ಟ್ರಿಕ್ ಎಲ್ಲ ಯೋಚನೆ ಮಾಡೋದು. ಓಕೆ, ಚೆನ್ನಾಯ್ತಾ? ಹೌದು, ಬೇಬಿ ಗೆದ್ಲು. ಅದು ಹೆಂಗ್ ಗೆದ್ಲೋ ಗೊತ್ತಿಲ್ಲ. ನ್ಯೂ ಜನರೇಷನ್ ಅಷ್ಟೇ. ಓಕೆ, ಹೇಗಿತ್ತು ಕ್ವಶನ್ಸ್ ಗಳು? ನಿಮ್ಗೂ ಆನ್ಸರ್ಸ್ ಗಳು ಗೊತ್ತಿತ್ತಾ ಇದ್ರದ್ದು? ಸೊ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕೋಗ್ಬಿಡಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ನ ಅಮ್ಕಿ. ಟನ್ 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 ಟನ್.